ಶಿವಮೊಗ್ಗ ನಗರದಲ್ಲಿ ನೂರಾರು ಕೆರೆಗಳಿದ್ವು. ಹಂತ ಹಂತವಾಗಿ ಎಲ್ಲ ಕೆರೆಗಳು ಒತ್ತುವರಿಯಾಯಿತು, ಮುಚ್ಚಿದ್ದಾವೆ. ಇರುವಂಥ ಕೆರೆಗಳನ್ನು ಉಳಿಸ್ಲಿಕ್ಕೆ ಈಗ ಶಿವಮೊಗ್ಗದ ಏನು ಸೂಡ ಇದೆ ಅದು ಮುಂದಾಗಿದೆ. ಶಿವಮೊಗ್ಗ ಏನು ಸೂಡ ಅಧ್ಯಕ್ಷ ಏನು ಸುಂದರೇಶ್ ಇದ್ದಾರೆ, ಅವರು ಒಂದಿಷ್ಟು ಹೊಸ ಹೊಸ ಯೋಜನೆ ಹಾಕ್ಕೊಂಡಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಸುಂದರೇಶ್ ಅವರು ಇದ್ದಾರೆ. ಸರ್, ಒಟ್ಟು ಎಷ್ಟು ಕೆರೆಗಳಿದ್ದಾವೆ ಉಳಿಸ್ಲಿಕ್ಕೆ ಮುಂದಾಗಿದ್ದಾರೆ, ಎಷ್ಟು ಕೋಟಿ ವೆಚ್ಚದಲ್ಲಿ? ಈಗಾಗಲೇ ಶಿವಮೊಗ್ಗ ಮತ್ತು ಭದ್ರಾವತಿ ನಗರದಲ್ಲಿ ಭಾಳಷ್ಟು ಕೆರೆಗಳು, ಸುಮಾರು ದೊಡ್ಡ ದೊಡ್ಡ ಕೆರೆಗಳು 20 ಎಕರೆ, 30 ಎಕರೆ, 100 ಎಕರೆ, 170 ಎಕರೆ ಈ ರೀತಿ ಕೆರೆಗಳಿದ್ದಾವೆ ನಮ್ಮ ಶಿವಮೊಗ್ಗ ಮತ್ತು ಭದ್ರಾವತಿ ನಗರ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ. ಅದನ್ನು ಇವತ್ತು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಮತ್ತು ಆ ಕೆರೆ ಒತ್ತುವರಿಯನ್ನು ತೆರವು ಮಾಡಿಸಿ ಕೆರೆಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮೊಟ್ಟ ಮೊದಲು ನಾನು ಅಧ್ಯಕ್ಷನಾದ ನಂತರದಲ್ಲಿ ಫಸ್ಟು ನಾನು ಕೆರೆಗಳ ಅಭಿವೃದ್ಧಿಗೆ ಭಾಳಷ್ಟು ಪ್ರಯತ್ನಪಟ್ಟು ಇವತ್ತು ಈಗಾಗಲೇ ಒಂದು ಹಂತಕ್ಕೆ ತಂದಿದ್ದೇವೆ. ಮೊದಲು ಫಸ್ಟು ಒತ್ತುವರಿ ತೆರವು ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಏನು ನಿವಾಸಿಗಳಿದ್ದಾರೆ ಅವರ ಅಭಿಪ್ರಾಯಕ್ಕೆ ಅವ್ರ ಹತ್ರ ಎಲ್ಲದೂ ಕೇಳಿ ಇವತ್ತು ನಾವು ಕೆಲವೊಂದು ಕೆರೆಗಳನ್ನು ಹೈಟೆಕ್ ರೀತಿಯಲ್ಲಿ ನಾವೀಗ ಅದನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಕೆರೆಗಳನ್ನು ನಾನು ಹೇಳಿದಾಗೆ ಮೊದಲು ಹೂಳು ತೆಗಿತಕ್ಕಂಥದ್ದು ಬಟ್ ಅಂದರೆ ಅಂತರ್ಜಲ ಒಟ್ಟು ಈಗ ನೀವು ಅಧ್ಯಕ್ಷ ಬಂದ ಮೇಲೆ ಈಗ ಒಟ್ಟು ಎಷ್ಟು ಕೆರೆಗಳ ಅಭಿವೃದ್ಧಿ ಮುಂದಾಗಿದ್ದಾರೆ, ಎಷ್ಟು ಕೋಟಿ ವೆಚ್ಚದಲ್ಲಿ? ಈಗ ಸುಮಾರು ಒಂದು 16 ಕೆರೆಗಳನ್ನು ನಾವು ಈಗಾಗಲೇ ಕೆರೆ ಕೈಗೆ ಎತ್ಕೊಂಡಿದ್ದೀವಿ. ಅದರಲ್ಲಿ ಎಲ್ಲವೂ ಟೆಂಡರ್ ಹಂತ, ಈಗ ಕೆಲವು ಟೆಂಡರ್ ಮುಗಿದಿದ್ದಾವೆ, ಕೆಲವು ಟೆಂಡರ್ ಹಂತದಲ್ಲಿದ್ದಾವೆ. ಸುಮಾರು 47 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕೆರೆಗಳನ್ನು ಅಭಿವೃದ್ಧಿ ಪಡ್ತಾ ಇದ್ದೀವಿ. ಅದು ಹೈಟೆಕ್ ಮಾದರಿಯಲ್ಲಿ ನಾವು ನಗರ ಮಧ್ಯದಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಅದನ್ನು ಹೂಳು ತೆಗೆಸಿ ಎಲ್ಲ ಫೆನ್ಸಿಂಗ್ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ವಾಕಿಂಗ್ ಪಾತ್ ಮಾಡ್ತಕ್ಕಂಥದ್ದು ಮತ್ತು ಲೈಟ್ ಹಾಕ್ತಕ್ಕಂಥದ್ದು ಮತ್ತು ಆ ಕೆರೆಗಳಲ್ಲಿ ಪಾರ್ಕ್ಗಳನ್ನು ಅಭಿವೃದ್ಧಿ ಪಡ್ತಕ್ಕಂಥದ್ದು, ಅಲ್ಲಿ ಬೇಕಾದಂಥ ಮಕ್ಕಳಿಗೆ ಮತ್ತು ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಟದ ಸಾಮಾನುಗಳನ್ನು ಕೂಡ ಅಲ್ಲಿ ಹಾಕಿ ಕೆಲವು ಕಡೆ ನಾವು ಐಲ್ಯಾಂಡ್ಗಳನ್ನು ಕೂಡ ಮಾಡ್ತಾಯಿದ್ದೀವಿ. ಕೆರೆ ಮಧ್ಯದಲ್ಲಿ ಐಲ್ಯಾಂಡ್ ಮಾಡ್ತಕ್ಕಂಥದ್ದು ಅಂದರೆ ಇವತ್ತು ಗಣಪತಿ ಬಿಡೋ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳು ಇದ್ದಂಥ ಸಂದರ್ಭದಲ್ಲಿ ಮಕ್ಕಳುಗಳು ನೀವು ಹೋಗಿ ಅಲ್ಲಿ ಗಣಪತಿ ಬಿಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕೆರೆ ಮಧ್ಯ ತನಕ ಒಂದು ಐಲ್ಯಾಂಡ್ ಮಾಡಿ ಒಂಥರ ಪ್ರವಾಸಿ ತಾಣ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಟೆಂಡರ್ಗಳನ್ನು ಕರೆದು ಒಳ್ಳೆಯ ಯೋಜನೆಯನ್ನು ಹಾಕಿದ್ದೇವೆ. ಇವತ್ತು ಮೊಟ್ಟ ಮೊದಲನೇದಾಗಿ ನನಗೆ ಒಂದು ಶಿವಮೊಗ್ಗದಲ್ಲಿ ಪರಿಸರ ಉಳಿಸ್ತಕ್ಕಂಥದ್ದು ಬಹಳ ಮುಖ್ಯ. ಈಗಾಗಲೇ ನಾವು ಕೆರೆ ಸುತ್ತಲೂ ಕೂಡ ಈಗ ಗಿಡಗಳನ್ನು ನೆಡಲಿಕ್ಕೆ ಈಗಾಗಲೇ ನಾವು ಆ ಕೆರೆಗಳ ಸುತ್ತಲೂ ನಾವು ಗಿಡಗಳನ್ನು ನೆಡ್ತೇವೆ, ಒಳ್ಳೆಯ ಪರಿಸರವನ್ನು ಮಾಡ್ತಕ್ಕಂಥದ್ದು. ಈಗಾಗಲೇ ಮಲೆನಾಡು ಭಾಗದಲ್ಲಿ ತಮಗೆ ಗೊತ್ತಿದೆ, ಈಗಾಗಲೇ ಟೆಂಪ್ರೇಚರು 40-42 ಡಿಗ್ರಿಗೆ ಹೋಗ್ತಾ ಇದೆ. ಇವತ್ತು ಮಲೆನಾಡು ಬಹಳ ತಂಪಾದ ಜಾಗ ಇದು. ಹಾಗಾಗಿ ಇಲ್ಲಿ ಒಂದು ಒಳ್ಳೆಯ ನೀರಿನ ವ್ಯವಸ್ಥೆ, ಒಳ್ಳೆಯ ಗಾಳಿ, ಒಳ್ಳೆಯ ಪರಿಸರವನ್ನು ಕೊಡ್ತಕ್ಕಂಥದ್ದು ಸಾರ್ವಜನಿಕರಿಗೆ ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ಸುಮಾರು 47 ಕೋಟಿ ರೂಪಾಯಿದಲ್ಲಿ ಈಗಾಗಲೇ ಇಷ್ಟು ಕೆರೆಗಳನ್ನು ತೆಗೆದುಕೊಂಡಿದ್ದೀವಿ. ಇನ್ನೂ ಮುಂದಿನ ವರ್ಷದಲ್ಲಿ ನಾವು ಈಗಾಗಲೇ ಮತ್ತಷ್ಟು ಕೆರೆಗಳನ್ನು ತೆಗೆದುಕೊಳ್ತೇವೆ. ಸುಮಾರು ಒಂದು 22 ಕೆರೆಗಳನ್ನು ಈಗಾಗಲೇ ಗುರುತು ಮಾಡಿದ್ದೇವೆ. ಹಾಗಾಗಿ ಇವತ್ತು ಜನಗಳಿಂದನೂ ಕೂಡ ಬಹಳ ರೆಸ್ಪಾನ್ಸ್ ಸಿಕ್ಕಿದೆ. ಒಳ್ಳೆಯ ಜನಗಳು ಕೂಡ ಅದನ್ನು ಮೇಂಟೈನ್ ಮಾಡಿಕೊಂಡು ನಾವು ಕಾಪಾಡಿಕೊಂಡು ಹೋಗ್ತೀವಿ ಅಂತ ನಮ್ಗೆ ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ. 16 ಕೆರೆಗಳು ಈಗಾಗಲೇ ನೀವು ಗುರುತಿಸಿದ್ದೀರಾ, ಟೆಂಡರ್ ಕರೆದಿದ್ದೀರಾ, 47 ಕೋಟಿ ರೂಪಾಯಿ ವೆಚ್ಚ ಮಾಡ್ತಿದ್ದೀರಾ. ಇದ್ರ ನಡುವೆ ಕೂಡ 16 ಕೆರೆಗಳಲ್ಲಿ ಒಂದಿಷ್ಟು ಕೆರೆಗಳು ಒತ್ತುವರಿ ಕೂಡ ಆಗಿದ್ದಾವೆ. ಆ ಒತ್ತುವರಿ ತೆರವು ಕೂಡ ಒಂದು ಪ್ರಶ್ನೆ. ಈಗ ಏನು ಮಾಡ್ತಿದ್ದೀರಾ ಒತ್ತುವರಿ ತೆರವುಗೊಳಿಸ್ಲಿಕ್ಕೆ ನೀವು? ಈಗಾಗಲೇ ನಾವು ಕೆಲವೊಂದು ಕೆರೆಗಳನ್ನು ಇನ್ಸ್ಪೆಕ್ಷನ್ ಮಾಡಿ ನಾವು ಟೆಂಡರ್ ಮಾಡೋ ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ನಿವಾಸಿಗಳು ಕೂಡ ನಮ್ಗೆ ಹೇಳಿದ್ದಾರೆ, ಭಾಳಷ್ಟು ಕೆರೆಗಳು ನಗರ ಮಧ್ಯದಲ್ಲಿ ಇರ್ತಕ್ಕಂಥ ಕೆರೆಗಳು ತಮಗೆ ಗೊತ್ತಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕೆರೆ ಉಳಿತಕ್ಕಂಥದ್ದೇ ಕಷ್ಟ. ಹಾಗಿರಬೇಕಾದ್ರೆ ಈಗಾಗಲೇ ಕೆರೆಗಳ ಒತ್ತುವರಿಯನ್ನು ತೆರವು ಮಾಡಿಸ್ಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾನು ಪತ್ರ ಬರೆದಿದ್ದೇನೆ. ಯಾವ್ಯಾವ ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೀವಿ 16 ಕೆರೆಗಳಲ್ಲಿ ಅದನ್ನು ಫಸ್ಟು ಹೈಟೆಕ್ ಆಗಿ ನೀವು ಬೌಂಡ್ರಿ ಫಿಕ್ಸ್ ಮಾಡಿ ಎಲ್ಲ ಕೆರೆಗಳನ್ನು ಒತ್ತುವರಿ ತೆರವು ಮಾಡಿಸ್ಕೊಡ್ಬೇಕು. ಹಾಗಾಗಿ ಅದ್ರ ಜೊತೆಯಲ್ಲಿ ನಮ್ಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಅದಕ್ಕೆ ಈಗಾಗಲೇ ನಾನು DC ಅವ್ರ ಜೊತೆ ಮಾತನ್ನು ಆಡಿದ್ದೇನೆ, ಅವರು ಕೂಡ ಒಪ್ಪಿದ್ದಾರೆ. ಈಗ ನೀವು ಕೂಡ ನೋಡಿದ್ರಿ, ಈಗ ಪ್ರಮುಖ ಒಂದಿಷ್ಟು ಕೆರೆಗಳ ಭೇಟಿ ಕೊಟ್ಟಿದ್ರಿ, ಪರಿಶೀಲನೆ ಎಲ್ಲ ಮಾಡಿದ್ರಿ. ಎಷ್ಟು ಪ್ರಮಾಣದಲ್ಲಿ ಒತ್ತುವರಿ ಆಗಿದೆ ಕೆರೆಗಳೆಲ್ಲ? ಕೆಲವೊಂದು ಕೆರೆಗಳು ಸುಮಾರು ಒಂದು 22 ಎಕರೆ ಕೆರೆ ಇದೆ, ಅದರಲ್ಲಿ ಸುಮಾರು 4-5 ಎಕರೆಯಷ್ಟು ಒತ್ತುವರಿಯಾಗಿದೆ. ಇನ್ನೊಂದು ಕೆರೆಗಳು 1 ಎಕರೆ ಚಿಲ್ಲರೆ ಇದೆ, ಅದರಲ್ಲೂ ಕೂಡ ಸುಮಾರು ಒಂದು 1/4 ಎಕರೆಯಷ್ಟು ಒತ್ತುವರಿಯಾಗಿದೆ. ಅದಲ್ಲದೆ ನಮ್ಮ ಕೆರೆ ಸುತ್ತಲೂ ಕೂಡ ಅವ್ರು ಬಫರ್ ಝೋನ್ ಬಿಡಬೇಕಾಗ್ತದೆ. ಯಾಕೆಂದರೆ ನಾವು ಕೆರೆಯಲ್ಲಿ ಈಗಾಗಲೇ ಏನು ನಾವು ಪಾರ್ಕ್ಗಳೆಲ್ಲ ಮಾಡ್ತೀವಿ ಅಂತೀವೋ ಅದು ಕೆರೆಯ ಬಫರ್ ಝೋನ್ನು ನಾವು ಅದರಲ್ಲೇ ಸೇರಿಸ್ಕೊಳ್ತೀವಿ. ಯಾಕೆಂದರೆ ಕೆರೆ ಒಂದೇ ಅಲ್ಲ, ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಬಫರ್ ಝೋನು ಕೂಡ ಈಗಾಗಲೇ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ, ಎಷ್ಟೆಷ್ಟು ಎಕರೆಗೆ ಎಷ್ಟೆಷ್ಟು ಬಫರ್ ಝೋನ್ ಬಿಡಬೇಕು ಅಂತ. ಆ ಬಫರ್ ಝೋನ್ನು ಬಿಡಿಸ್ತಕ್ಕಂಥದ್ದು ಕೂಡ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ಹೇಳಿದ್ದೇವೆ, ಅದು ಅವರು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಗಡಿಯನ್ನು ಗುರುತು ಮಾಡಿಸಿ ನಾನು ಕಂಪ್ಲೀಟಾಗಿ ಮಾಡಿಕೊಡ್ತೀವಿ ಅಂತ ಈಗಾಗಲೇ ನನಗೆ ಫೋನ್ನಲ್ಲಿ ಹೇಳಿದ್ದಾರೆ. ನಾನು ಆಗಲೇ ಪತ್ರವನ್ನು ಬರೆದಿದ್ದೇನೆ. ಈಗ ಹೇಳಿದ್ರಿ ನೀವು ಏನಪ್ಪ ಅಂತಂದರೆ 47 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಟೆಂಡರ್ ಆಗುತ್ತೆ 16 ಕೆರೆ ಅಂತೇಳಿ. ಈ 47 ಕೋಟಿ ರೂಪಾಯಿದು ಸದ್ಬಳಕೆ ಆಗಬೇಕು, ಎಲ್ಲೂ ಕೂಡ ಹಣ ಪೋಲಾಗಬಾರ್ದು. ಯಾಕಂದರೆ ಇದು ಸರ್ಕಾರಿ ಹಣ, ಜನರ ಹಣ. ಹೌದು, ಅದಕ್ಕಾಗಿ ನಾವು ಈಗಾಗಲೇ ತಮಗೆ ಗೊತ್ತಿದೆ
ಕೆರೆಯ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಬೇರೆ ಏಜೆನ್ಸಿ ಮುಖಾಂತರವಾಗಿ ಎಸ್ಟಿಮೇಟ್ ಮಾಡಿಸಿ ಬ್ಲೂ ಪ್ರಿಂಟ್ ಮಾಡಿಸಿ ಹೈಟೆಕನ್ ಮಾಡಿ ಅಲ್ಲಿಯ ನಿವಾಸಿಗಳಿಗೆ ಈಗಾಗಲೇ ಹೇಳಿದ್ದೇವೆ. ನಾವು ಏನು ಎಸ್ಟಿಮೇಟ್ನಲ್ಲಿ ಪ್ರಾವಿಷನ್ ಮಾಡಿದ್ದೇವೋ ಅಷ್ಟು ಕೆಲಸಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಅಲ್ಲೇನಾದರೂ ಗುತ್ತಿಗೆದಾರರು ಇನ್ನೊಬ್ಬರು ಯಾವುದೇ ಕಾರಣಕ್ಕೂ ಯಾವೇ ಕೆಲಸ ಬಿಟ್ಟರೂ ಕೂಡ ಕೂಡಲೇ ನೀವು ನಮಗೆ ತಿಳಿಸ್ಬೇಕು, ನಮಗೆ ಬಂದು ಅರ್ಜಿ ಕೊಡಬೇಕು. ಇಮಿಡಿಯೇಟಾಗಿ ನಾವು ಆ ಕೆಲಸವನ್ನು ಮಾಡಿಸ್ಕೊಡ್ತೇವೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ₹1 ಕೂಡ ಕೆರೆ ಅಭಿವೃದ್ಧಿಯಲ್ಲಿ ಪೋಲಾಗಬಾರ್ದು ಅಂತ ಈಗಾಗಲೇ ನಾವು ಎಲ್ಲ ನಿವಾಸಿಗಳಿಗೂ ಹೇಳಿದ್ದೇವೆ ಈಗಾಗಲೇ. ಓಕೆ, ಇದು ಸೂಡಾ ಅಧ್ಯಕ್ಷ ಸುಂದರೇಶ್ ಅವ್ರ ಮಾತಾಗಿದೆ. ಶಿವಮೊಗ್ಗ ಈ ನಗರದಲ್ಲಿ 16 ಕೆರೆಗಳಿದ್ದಾವೆ. ಆ 16 ಕೆರೆಗಳ ಅಭಿವೃದ್ಧಿ ಆಗುತ್ತೆ. 47 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಜೊತೆಗೆ ಎಲ್ಲಿಯೂ ಕೂಡ ಈ 47 ಕೋಟಿ ರೂಪಾಯಿ ಹಣ ಇದೆ, ಇದು ದುರ್ಬಳಕೆ ಆಗಲ್ಲ, ಸದ್ಬಳಕೆ ಆಗಬೇಕು. ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೇವೆ ಒಂದು ಕಡೆ. ಆದರೆ ಮತ್ತೊಂದು ಕಡೆಯಿಂದ 16 ಕೆರೆಗಳಲ್ಲಿ ಅನೇಕ ಕೆರೆಗಳ ಒತ್ತುವರಿ ಆಗಿದೆ. ಆ ಒತ್ತುವರಿ ತೆರವುಗೊಳಿಸ್ಲಿಕ್ಕೆ ಕೂಡ ಈಗಾಗಲೇ ಸೂಡಾ ಅಧ್ಯಕ್ಷರು DC ಪತ್ರ ಕೂಡ ಬರೆದಿದ್ದಾರೆ. ಹಾಗಾಗಿ ಕೆರೆ ಒತ್ತುವರಿ ಮಾಡಿದ್ದಾರೆ. ಆ ತೆರವು ಕಾರ್ಯಾಚರಣೆ ಕೂಡ ಆಗಬೇಕಾಗಿದೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಗಣ್ವಿ, TV9 ಶಿವಮೊಗ್ಗ.